ಪಾಡ ಹತ್ತು ವಿಧವಾದ ಅಲಿವುಗೋಲು. மோசேவும் ஆரோனுவும் பார்வோன் ಹತ್ರ ಹೋಗಿ இஸ்ரவேலரோட தேவரு அவரோட ஜனங்கள்லாம் விடுவிச்சுக்கு எழுத்தாரு ಅಂದು ಹೇಳಿರು. ಆದ್ರೆ பார்வோನು ಅವ್ರುಗಳು ಹೇಳುವುದನ್ನ ಕೇಳಲಾಂಗ ಇಸ್ರೇಲ್ ಜನಗಳನ್ನ ಕೆಲಸಲಾಂಗ ಅವ್ರುಗಳಿಗೆ ತುಂಬ ಕೆಲಸ ಕೊಟ್ಟು ಕಷ್ಟಪಡಿಸಿದ. பார்வோನು ಇಸ್ರೇಲ್ ಜನಗಳನ್ನ ಕೆಲಸಕ್ಕೆ ಮರೆತು ಬಿಟ್ಟ. ದೇವರು ತುಂಬ ಕಷ್ಟವಾದ 10 ಅಳಿವುಗಳನ್ನ எகிப்து தேச மேல கழிசிரு. தேவரு இது மூலிவாங்க பார்வோன்ன ಬಿಡவும் அவர்களை கும்பிடுவது ದೇವರುಗಳನ್ನ ಬಿಡவும் ಇಸ್ರೇಲரோட ದೇವರು ತುಂಬ ದೊಡ್ಡವರು ಎಂಬುದನ್ನ ತೋರಿಸಿರು. ದೇವರು ಮೊದಲಾவதாங்க ನೈಲ್ அல்லது ನೀರನ್ನ ನೆತ್ತರವಾಂಗ ಮಾತಿರು. ಆದ್ರೆ பார்வோನು ಇಸ್ರೇಲ್ ಜನಗಳನ್ನ ಕೆಲಸಲ. ದೇವರು எகிப்து ಮುಳುಸುವು ತುಂಬ ತವಲಗಳನ್ನ ಕೆಲಸಿರು. ತವಲಗಳನ್ನ ತೊರೆತಿ ಬಿಡುವಕ್ಕೆ மோசையோத்தர கெஞ்சி கேளிக்கொண்ட பார்வோன்னு தவளகோள் எல்லாவும் சத்தோதுக்கு அப்புறம் பார்வோன்னு திருசிவும் அவ மனுஷனா கல்லு மனுஷாங்க மாத்திக்கொண்டு இஸ்ரவேலர்னா கழிசலா. அதனால தேவரு அலசுவது வண்டுகோல்னா கெளிசிரு. அப்புறம் அலசுவது நொனகோல்னா கெளிசிரு. பார்வோன்னு மோசைனவும் ஆரோனவும் ನೋಡಿ ಅಳಿವಿನ ನಿಲ್ಲಿಸಿಬಿಟ್ಟಿರುಂದ್ರ ಇಸ್ರವೇಲರ್ನ ಕೆಳಿಸಿ ಬಿಡುವುದಾಂಗ ಹೇಳಿದ. மோசே வேண்டுதல் ಮಾಡುவாங்க தேவரு அழிவுகோலனா நிலிச்சிಬಿಟ್ರು. ಆಗ ಅಳಿಂಜುವುದು ನಿಂದೋದ உடனே பார்வோನು இஸ்ரவேல் ಜನಗಳನ್ನ ಕೆಳಿಸಿ ಬಿಡುವುದು ಮನಸ್ಸನ್ನ ಮಾತಿಕೊಂಡ. ಅದಕ್ಕಿಂದಾಲ ದೇವರು ಎಗಿಪ್ತಿಲಿರುವುದು ಎಲ್ಲಾ ಮಿರುಗಗಳನ್ನೂ ನೋವು ಬಂದು ಸಾಯುಕ್ಕೆ ಮಾಡಿರು. ಆಗವು பார்வோನು ಮನಸ್ಸನ್ನ ಕಳ್ಳಾಂಗ ಮಾತಿಕೊಂಡು ಇಸ್ರವೇಲ್ ಜನಗಳನ್ನ ಕೆಳಿಸಲ. ದೇವರು மோசேನ ನೋಡಿ ಬೂದಿನ ಎತ್ತಿ பார்வோன் ಮುಂದಾಲ ಗಾಲಿಲ ಎತ್ತಿ ಹಾಕು ಅಂದರು. ಅವ ಹಂಗೆ ಮಾಡುವಂಗ ಎಲ್ಲ ಎಗಿಪ್ತಿಯರ್ಗಳಿಗೂ ತುಂಬ ಕೊಪ್ಪಳಗಳು ಬಂದಿತ್ತು. ಆದ್ರೆ ಇಸ್ರೇವೇಲಿಗೆ ಒಂದೂ ಬರಲ. ದೇವರು பார்வோனோட ಮನಸ್ಸನ್ನ ಕಳ್ಳಾಕಿರು. ಅವ ಇಸ್ರೇವೇಲರ್ನ ಬಿಡುದಲ ಮಾಡೋಕೆ ಒತ್ತುಕೊಲ್ಲ. ಅದಕ್ಕಿಂದಾಲ ದೇವರು ಕಲ್ಲು ಮಲೆನ ಕೆಲಿಸಿ ಎದ್ದೇಲಿದ್ದ ಪೈರುಗಳು எல்லாத்தனவும் அழிஞ்சோவுக்கு ಮಾಡಿರು. பார்வோನು அதனால மோசேனவும் ஆரோனவும் ನೋಡಿ ನಾನು ತಪ್ಪು ಮಾಡಿಬಿಟ್ಟೆ, ನೀವು ಓವಾರಿ ಅಂದ. ಆಗವೇ ಮೋಸೆ ದೇವರ ಹತ್ರ வேண்டுதல் ಮಾಡಿದ. ಕಲ್ಲು ಮಲೆ ನಿಂದೋತ್ತು. ಆದರೆ பார்வோನು திருஷிவும் பாவம் ಮಾಡಿ அவனோட மனசுನ கல்லாங்க ಹಾಕಿಕೊಂಡ. ಅವ ಇಸ್ರೇವೇಲರ್ನ ಓವಕ್ಕೆ ಬಿಡಲ. ಅದನಾಲ ದೇವರು ಬೆಟ್ಟುಕಿಳಿಗಳನ್ನ ಕೂಟವಾಂಗ ಎಗಿಪ್ತು ದೇಶವೆಲ್ಲ ಕೆಳಿಸಿರು. ಅದುಗಳು ಹೋಗಿ ಅಳಿಂಜಲಾಂಗ ಇದ್ದ ಮಿಚ್ಚ ಪೈರುಗಳನ್ನ ಅಲಸಿಬಿಡುತ್ತೆ. ಅದಕ್ಕಿಂದಾಳ ದೇವರು 3 ದಿನ ತುಂಬ ಕತ್ತಲನ್ನ ಕಳಿಸಿರು. எகிப்தியர் எல்லாரும் அவர் மனையனை ಬಿಟ್ಟು வெளியே ಹೋಗಕ್ಕೆ முடிஞ்சலாங்க ಇದ್ರು. ಆದ್ರೆ ಇಸ್ರೇವೇಲರು ಇದ್ದ ಎಡದಲ ಬೆಳೆಸುವಾಂಗ ಇದ್ದಿತ್ತು. ಇವು 9 ವಿಧವಾದ ಅಳಿವುಗಳಿಗೆ ಅப்புற ಕೂಡ பார்வோನು ಇಸ್ರೇವೇಲರ್ನ ಕೆಲಸಕ್ಕೆ ಒತ್ತುಕೊಲ್ಲ. பார்வோನು ದೇವರು ಹೇಳಿದನ ಕೇಳಿ ನಡೆಯಲಾಂಗ ಇದ್ದುದನಾಲ ದೇವರು ಕடைசியாங்க ಒಂದು ಅಳಿವನ್ನ ಕಳಿಸೋಕೆ ದಿಟ್ಟವಾಕಿರು. ಅದು பார்வோனோட ಮನಸ್ಸನ್ನ ಮಾತುವುದು.